ಶರಣಾರ್ಥಿಗಳು. ಸ್ನೇಹಿತರೆ, ಬಲಪಂಥೀಯರು ಅಧಿಕಾರಕ್ಕೆ ಬಂದಾಗೆಲ್ಲ ಭ್ರಷ್ಟಾಚಾರವನ್ನ ಯಾವ ರೀತಿಯ ಶ್ರೂಡ್ ವೇಯಲ್ಲಿ ಮಾಡ್ತಾರೆ ಅನ್ನೋದನ್ನ ನಾವೆಲ್ಲ ಗಮನಿಸಬೇಕಾಗ್ತದೆ. ಬಹುತೇಕ ಜನರಿಗೆ ಈ ಬಲಪಂಥೀಯರು ಬಹಳ ದೊಡ್ಡ ರಾಷ್ಟ್ರಭಕ್ತರು, ಬಹಳ ದಕ್ಷರು, ಪಾರದರ್ಶಕ ಆಡಳಿತವನ್ನು ಕೊಡೋರು ಅನ್ನುವಂಥ ಒಂದು ಪೂರ್ವಾಗ್ರಹ ಇದೆ. ಆದರೆ ಬ್ರಹ್ಮಾಂಡ ಭ್ರಷ್ಟರು ಬಲಪಂಥೀಯರು ಅನ್ನೋದು ಬಹಳ ಜನಕ್ಕೆ ಗೊತ್ತಿಲ್ಲ. ಒಂದು ಕಡೆ ದೇಶದ ಜನರನ್ನ ದೇಶಭಕ್ತಿ ಮತ್ತು ರಾಷ್ಟ್ರ ಪ್ರೇಮದ ಕಡೆಗೆ ದಿಕ್ಕನ್ನು ಬದಲಾಯಿಸ್ತಾ ಅಥವಾ ಅವರ ಗಮನವನ್ನ ಬೇರೆ ಕಡೆ ಸೆಳಿತಾ ಅವರು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ತೊಡಗುತ್ತಾರೆ ಅನ್ನೋದು ನಾವೆಲ್ಲ ಗಮನಿಸಬೇಕಾಗ್ತದೆ. ಬಹುಶಃ ತಮಗೆಲ್ಲ ಗೊತ್ತಿದ್ದ ಹಾಗೆ 2008 ನಂತರ ಕರ್ನಾಟಕದಲ್ಲಿ ಅಧಿಕಾರವನ್ನು ಹಿಡಿದ ಬಲಪಂಥೀಯರು ಮತ್ತು ಆ ನಂತರದಲ್ಲಿ ಕರ್ನಾಟಕದ ಶಾಸಕರು ಅತ್ಯಂತ ಶ್ರೀಮಂತರ ಪಟ್ಟಿಯನ್ನು ಸೇರೋದು ತಾವು ಗಮನಿಸಿದರೆ ಬಲಪಂಥೀಯರು ಭ್ರಷ್ಟಾಚಾರದಲ್ಲಿ ಎಷ್ಟು ನಿಸ್ಸೀಮರು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬಹುದು. ಅನೇಕ ಪೋಸ್ಟ್ಗಳನ್ನ, ಹುದ್ದೆಗಳನ್ನ ಅವರು ಹೇಗೆ ಕ್ರಿಯೇಟ್ ಮಾಡ್ತಾರೆ, ಅವುಗಳಿಗೆ ಒಂದು ಲೀಗಲ್ ಫ್ರೇಮ್ವರ್ಕ್ ದಲ್ಲಿ ಅಂದ್ರೆ ಕಾನೂನುಬದ್ಧವಾಗಿ ಭ್ರಷ್ಟಾಚಾರವನ್ನ ಹೇಗೆಲ್ಲ ಮಾಡಬಹುದು ಅನ್ನೋದಕ್ಕೆ ಅನೇಕ ಮಾದರಿಗಳು ಬಲಪಂಥೀಯರು ಹುಟ್ಟು ಹಾಕಿದ್ದಾರೆ. ನಾನು ಒಂದೆರಡು ದೃಷ್ಟಾಂತಗಳನ್ನ ತಮಗೆ ಕೊಡಬಹುದು. ಬಹುಶಃ ಪ್ರಗತಿಪರರನ್ನ, ಜಾತ್ಯತೀತವಾದಿಗಳನ್ನ, ಬುದ್ಧಿಜೀವಿಗಳನ್ನ ಬಹಳ ಕೀಳು ಮಟ್ಟದಲ್ಲಿ ಟೀಕೆ ಮಾಡುವ, ಹಂಗಿಸುವ ಕಾರ್ಯ ಈ ಬಲಪಂಥೀಯರು ಮತ್ತು ಅವರ ಅನುಯಾಯಿಗಳು ಮತ್ತು ಅವರ ಬೆಂಬಲಿಗರು ಮಾಡೋದನ್ನ ಇವೆಲ್ಲ ನೋಡಿದ್ದೀರಿ. ಬುದ್ಧಿಜೀವಿಗಳನ್ನ ಲದ್ದಿಜೀವಿಗಳಂತ ಕರೆಯೋದು, ಗಂಜಿ ಗಿರಾಕಿಗಳಂತ ಕರೆಯೋದು, ಇವೆಲ್ಲವನ್ನ ಮಾಡ್ತಾರೆ. ಆದರೆ ಸಂಸ್ಕೃತದಲ್ಲಿ ಗಂಜಿಗೆ ಏನಂತಾರೆ ಅಂತ ನಾವು ಇವತ್ತು ಕೇಳಬೇಕಾಗ್ತದೆ. ಕರ್ನಾಟಕ ಮೂಲದ ಒಬ್ಬ ಸಾಹಿತಿ, ಕಾದಂಬರಿಕಾರನನ್ನ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಪ್ರಾಧ್ಯಾಪಕ ಅಂತ ಘೋಷಣೆ ಮಾಡುತ್ತೆ. ಲಕ್ಷಾಂತರ ರೂಪಾಯಿ ಸಂಬಳವನ್ನು ಕೊಡುತ್ತೆ. ಇಲ್ಲಿಯವರೆಗೂ ರಾಷ್ಟ್ರೀಯ ಪ್ರಾಧ್ಯಾಪಕ ಹುದ್ದೆಯ ಕಾರ್ಯಗಳೇನು, ಅದರ ಕೆಲಸವೇನು, ರಾಷ್ಟ್ರಕ್ಕೆ ಆ ಹುದ್ದೆಯಿಂದ ಆಗುವ ಲಾಭಗಳೇನು ಯಾರಿಗೂ ಗೊತ್ತಿಲ್ಲ. ಯಾರು ಅದನ್ನ ಹೇಳುವ ಪ್ರಯತ್ನವನ್ನು ಮಾಡಿಲ್ಲ. ದೇಶದ ಜನ ಅದನ್ನು ಪ್ರಶ್ನಿಸುವ ಧೈರ್ಯವನ್ನು ಕೂಡ, ಸಾಹಸವನ್ನು ಕೂಡ ಮಾಡಿಲ್ಲ. ಒಬ್ಬ ಸಾಹಿತಿಯನ್ನ ತಮಗೆ ಹೊಗಳುವ ಒಬ್ಬ ಹೊಗಳು ಭಟ್ಟನನ್ನು ಯಾವ ರೀತಿಯಾಗಿ ಹುದ್ದೆಯಲ್ಲಿ ಕೂರಿಸಬಹುದು, ಯಾವ್ಯಾವ ಪ್ರಶಸ್ತಿಗಳನ್ನು ಕೊಡಬಹುದು ಅನ್ನೋದಕ್ಕೆ ಬಲಪಂಥೀಯರು ಬಹಳ ದೊಡ್ಡ ಮಾದರಿಯಾಗ್ತದೆ. ನಾನು ಕೇವಲ ಈ ರಾಷ್ಟ್ರೀಯ ಪ್ರಾಧ್ಯಾಪಕ ಒಂದು ಹುದ್ದೆಯ ಬಗ್ಗೆ ಮಾತ್ರ ಹೇಳದೆ ಅನ್ಕೊಳ್ಬೇಡಿ, ಇನ್ನೂ ಅನೇಕ ಇದಾವೆ. ಯಾವ್ಯಾವ ರಾಜ್ಯಗಳಲ್ಲಿ ಮತ್ತು ಕೇಂದ್ರಗಳಲ್ಲಿ ಅಧಿಕಾರ ಹಿಡಿತಾರೋ ಅಲ್ಲಿಯ ಮುಖ್ಯಮಂತ್ರಿಗಳಿಗೆ ಹಿಂದುತ್ವವಾದಿ ಗುಂಪುಗಳ ಹತ್ತಿರದಲ್ಲಿರತಕ್ಕಂಥ ಒಬ್ಬ ಖಾಸ್ ವ್ಯಕ್ತಿಯನ್ನ ಮುಖ್ಯಮಂತ್ರಿಯವರ ಸಾಂಸ್ಕೃತಿಕ ಸಲಹೆಗಾರ ಅನ್ನುವ ಒಂದು ಹುದ್ದೆಯನ್ನು ಕ್ರಿಯೇಟ್ ಮಾಡ್ತಾರೆ. ಲಕ್ಷದ ಮೇಲೆ ಆತನಿಗೆ ಸಂಬಳವನ್ನ, ಸರಕಾರಿ ವೆಹಿಕಲ್ಗಳನ್ನ ಕೊಡ್ತಾ ಇಡೀ ಆ ಮುಖ್ಯಮಂತ್ರಿಯನ್ನ ನಿಯಂತ್ರಿಸುವ ಕೆಲಸವನ್ನು ಕೂಡ ಆತನ ಮೂಲಕ ಮಾಡಿಸ್ತಿರ್ತಾರೆ. ಸರ್ಕಾರ ಮಟ್ಟದಲ್ಲಿರುವ ಆಯಕಟ್ಟಿನ ಎಲ್ಲ ವ್ಯವಹಾರ ಮತ್ತು ಅವ್ಯವಹಾರಗಳನ್ನ ಆತ ಡೀಲ್ ಮಾಡ್ತಾನೆ. ಈ ರೀತಿ ಅನೇಕ ರಾಜ್ಯಗಳಲ್ಲಿ ಮಾಡೋದನ್ನ ನಾವು ನೋಡಿದ್ದೇವೆ. ಅದರ ಜೊತೆಗೆ ನಾನು ಇಲ್ಲಿ ಇವತ್ತು ಹೇಳಲಿಕ್ಕೆ ಹೊರಟಿರೋದು ಭ್ರಷ್ಟಾಚಾರದ ಇನ್ನೊಂದು ಮುಖ. ಕೇಂದ್ರ ಸರ್ಕಾರ ಒಂದು 3 ಜನರ ತಜ್ಞರ ಸಮಿತಿಯನ್ನ ನೇಮಿಸ್ತದೆ. ಆ ಸಮಿತಿಗೆ ಇವರು ಏನಂತ ಹೆಸರಿಡ್ತಾರೆ ಅಂದ್ರೆ ಭಾರತೀಯ ಭಾಷಾ ಸಮಿತಿ. ಭಾರತೀಯ ಭಾಷಾ ಸಮಿತಿ ಅನ್ನುವಂಥ ಒಂದು ಸಮಿತಿಯನ್ನ ಕೇಂದ್ರ ಸರ್ಕಾರ ಸ್ಥಾಪಿಸಿ ಅದಕ್ಕೆ RSS ಮೂಲದ ಅಂಗಸಂಸ್ಥೆಯಾಗಿರುವ ಸಂಸ್ಕೃತ ಭಾರತೀಯ ಸ್ಥಾಪಕರಾದಂತಹ ಕೃಷ್ಣ ಶಾಸ್ತ್ರಿ ಅವರನ್ನ ಅದರ ಸದಸ್ಯರಾಗಿ ನೇಮಿಸ್ತದೆ. ಸ್ನೇಹಿತರೆ, ಭಾರತೀಯ ಭಾಷಾ ಸಮಿತಿ ಇದರ ಹೆಸರು, ಸಮಿತಿಯ ಹೆಸರು. ಇದು 3 ಜನ ಸದಸ್ಯರ ಸಮಿತಿ. ಮೊದಲನೆಯವರು ಕೃಷ್ಣ ಶಾಸ್ತ್ರಿಯವರು. ಇವರು ಸಂಸ್ಕೃತ ಭಾರತೀಯ ಸ್ಥಾಪಕರು, RSSನ ಒಂದು ವಿಂಗ್. ಎರಡನೆಯವರು ಯಾರೋ ಒಬ್ರು ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಗಳು. ಮೂರನೆಯವರು ಇನ್ನೊಬ್ಬರು ಯಾರೋ. ಈ ರೀತಿ 3 ಜನರ ಸಮಿತಿ ಅದು. ಇಲ್ಲಿ RSSನ ಸಂಸ್ಕೃತ ಭಾರತೀಯ ಸ್ಥಾಪಕರು ಸಂಸ್ಕೃತದ ಹಿನ್ನೆಲೆಯುಳ್ಳವರು. ಎರಡನೇದವರು ಒಂದು ಸಂಸ್ಕೃತ ವಿಶ್ವವಿದ್ಯಾಲಯದ ಉಪಕುಲಪತಿಗಳು. ಇವರಿಬ್ಬರು 3 ಸದಸ್ಯರಲ್ಲಿ ಸಂಸ್ಕೃತದ ಹಿನ್ನೆಲೆ ಉಳ್ಳವರಾಗಿದ್ದ ಮೇಲೆ ಒಬ್ಬ ಮಾತ್ರ ಸಂಸ್ಕೃತಕ್ಕೆ ಹೊರಗಾದವನು. ಸಮಿತಿಯ ಹೆಸರು ಭಾರತೀಯ ಭಾಷಾ ಸಮಿತಿ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿದೆ, ಭಾರತದಲ್ಲಿ ಅನೇಕ ಭಾಷೆಗಳಿದ್ದಾವೆ. ಒಂದು ಅಂದಾಜಿನ ಪ್ರಕಾರ, ಅಧ್ಯಯನದ ಪ್ರಕಾರ ಭಾರತದಲ್ಲಿ 2000 ಭಾಷೆಗಳನ್ನು ಮಾತನಾಡುವ ಜನ ಇದ್ದಾರೆ ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಂಡಿದ್ದೇವೆ. ಇಷ್ಟೊಂದು ಬಹುಸಂಖ್ಯೆಯ ಭಾಷೆಗಳು ಭಾರತ ಮೂಲದಿರುವಾಗ ಭಾರತೀಯ ಭಾಷಾ ಸಮಿತಿ ಅನ್ನುವಂಥ ಸಮಿತಿಗೆ 3 ಜನ ಸದಸ್ಯರು, ಅವರಿಬ್ಬರಲ್ಲಿ ಇಬ್ಬರು ಸಂಸ್ಕೃತದ ಹಿನ್ನೆಲೆ ಉಳ್ಳವರು. ತಮಗೆಲ್ಲ ಆಶ್ಚರ್ಯ ಆಗ್ತದೆ, ಸಂಸ್ಕೃತ ಒಂದನ್ನು ಹೊರತುಪಡಿಸಿ ಭಾರತಕ್ಕೆ ಅನೇಕ ಭಾಷೆಗಳು ನೆಲಮೂಲದ ಭಾಷೆಗಳಿದ್ದಾವೆ. ಸಂಸ್ಕೃತ ಒಂದು ವಿದೇಶದ ಭಾಷೆ ಅನ್ನೋದು ಅನೇಕ ವೇಳೆ ರುಜುವಾತಾಗಿದೆ. ಮಧ್ಯ ಏಷ್ಯಾ, ಸಿರಿಯಾ ಮೂಲದ ಈ ಅಲ್ಲಿನ ಬುಡಕಟ್ಟುಗಳಿಂದ ಒಡೆದು ಬಂದ ಒಂದು ಭಾಷೆ ವೇದಗಳ ಕಾಲಕ್ಕೆ ಇಂಡಿಕ್ ಸಂಸ್ಕೃತ್ ಅನ್ನುವಂಥ ರೂಪವನ್ನು ಪಡ್ಕೊಂಡು ಭಾರತೀಯ ಭಾಷೆಗಳ ಸತ್ವವನ್ನು ಹೀರಿಕೊಳ್ತಾ ಅದು ಆಮೇಲೆ ಬಹಳ ಸದೃಢವಾಗಿ ಬೆಳೆದಂಥ ಭಾಷೆ.
2500 ವರ್ಷಗಳ ಹಿಂದೆ ಅದಕ್ಕೆ ವ್ಯಾಕರಣವನ್ನು ಕೂಡ ಅಳವಡಿಸಲಾಯಿತು. ಬಹಳ ಪ್ರಾಚೀನ ಎಂದು ಹೇಳಲ್ಪಡುವ ಈ ವಿದೇಶಿ ಸಂಸ್ಕೃತ ಭಾಷೆ, ಅದರಲ್ಲಿ ನಿರ್ಮಾಣವಾದ ಸಾಹಿತ್ಯ ಎಲ್ಲವೂ 1ನೇ ಶತಮಾನದ ಈಚೆಗೆ ಅನ್ನುವಂಥದ್ದು ಕೂಡ ನಾವು ಬಲ್ಲೆವು. ಸಂಸ್ಕೃತ ಭಾಷೆಯ ತಾಯ್ನೆಲದ ಕುರಿತು ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೇನೆ. ಅದರಲ್ಲಿ ಬಹಳ ವಿವರವಾಗಿ ಸಂಸ್ಕೃತದ ಹಿನ್ನೆಲೆಯನ್ನು ನಾನು ಕೊಡ್ತಾ ಹೋಗಿದ್ದೇನೆ. ಇಲ್ಲಿ ನಾನು ಹೇಳಬೇಕಾಗಿರೋದಿಷ್ಟೇ, ಭಾರತೀಯ ಭಾಷಾ ಸಮಿತಿ ಅಂದರೆ ಅದರ ಕಾರ್ಯಗಳೇನು, ಉದ್ದೇಶಗಳೇನು ಅನ್ನೋದು ಬಹಳ ಸ್ಪಷ್ಟವಾಗಿ ಎಲ್ಲೂ ಹೇಳಿಲ್ಲ. ಭಾರತೀಯ ಭಾಷಾ ಸಮಿತಿಯಲ್ಲಿ ಭಾರತೀಯ ಭಾಷೆಗಳ ಎಲ್ಲದರ ಒಬ್ಬೊಬ್ಬ ಪ್ರತಿನಿಧಿಯಾದರೂ ಆ ಸಮಿತಿಯಲ್ಲಿ ಇರಬೇಕು. ಆದರೆ ಇಲ್ಲಿ ದುರಂತ ಏನು ಅಂದರೆ, ಸಮಿತಿಯ ಹೆಸರು ಭಾರತೀಯ ಭಾಷಾ ಸಮಿತಿ, ಅದರಲ್ಲಿರುವ 3 ಸದಸ್ಯರಲ್ಲಿ 2 ಭಾರತದ ಅಲ್ಲದ ಸಂಸ್ಕೃತ ಭಾಷೆಯ ಹಿನ್ನೆಲೆಯರು. ಏನಾದರೂ ಇರಲಿ, ನಾವು ಮುಂದೆ ನೋಡ್ತಾ ಹೋದಾಗ 2/3 ಸಂಖ್ಯೆಯ ಒಂದು ಸದಸ್ಯರು ಅಲ್ಲಿ ಸಂಸ್ಕೃತದ ಹಿನ್ನೆಲೆ ಉಳ್ಳವರು ಮತ್ತು ಅದನ್ನು ಪ್ರತಿನಿಧಿಸುವವರು ಅನ್ನೋದನ್ನು ನಾವು ನೋಡಿದ್ವಿ. ಈ ಕೃಷ್ಣ ಶಾಸ್ತ್ರಿಯವರು ಈ ಸಮಿತಿಯಲ್ಲಿದ್ದಾಗ ಅವರಿಗೆ ಸರ್ಕಾರ ನಿರ್ಧರಿಸಿದ ಸಂಬಳ 2.5 ಲಕ್ಷ ರೂಪಾಯಿ ಪ್ರತಿ ತಿಂಗಳ ಸಂಬಳ. ಅನ್ನೋದಕ್ಕಿಂತಲೂ ಇದನ್ನು ಗೌರವಧನ ಅಂತ ಕರೀತಾರೆ ಬಹಳ ಗೌರವಪೂರ್ವಕವಾಗಿ. ಈ 2.5 ಲಕ್ಷ ಸಂಬಳ ಒಂದು ವಿಶ್ವವಿದ್ಯಾಲಯದ ಉಪಕುಲಪತಿಗಳಿಗೆ ಇರುವ ಸಂಬಳಕ್ಕಿಂತಲೂ ಹೆಚ್ಚಿನದು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ವಿಶ್ವವಿದ್ಯಾಲಯದ ಕುಲಪತಿಗಳಿಗಾಗಲಿ, ಉಪಕುಲಪತಿಗಳಿಗಾಗಲಿ, ಕಾಲೇಜಿನ ಪ್ರಾಚಾರ್ಯರಿಗಾಗಲಿ UGC ನಿಯಮಗಳು ಮತ್ತು ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ನ ನಿಯಮಗಳ ಅನುಸಾರವಾಗಿ ಒಂದು ಸ್ಕೇಲ್ ಅಂತ ಇರುತ್ತದೆ, ವೇತನ ಶ್ರೇಣಿ ಅಂತ ಇರ್ತದೆ. ಆ ವೇತನ ಶ್ರೇಣಿಗಳ ಪ್ರಕಾರ ಒಂದು ಮಾನದಂಡದ ಅನ್ವಯ ಅವರಿಗೆ ಸಂಬಳವನ್ನು ಫಿಕ್ಸ್ ಮಾಡಲಾಗ್ತದೆ. ಇಲ್ಲಿ ಭಾರತೀಯ ಭಾಷಾ ಸಮಿತಿಗೆ ನೇಮಕವಾದ ಶಾಸ್ತ್ರಿ ಅವರ ಸಂಬಳ 2.5 ಲಕ್ಷ ರೂಪಾಯಿ ಪ್ರತಿ ತಿಂಗಳಿಗೆ ಅಥವಾ ಗೌರವಧನ. ಇದು ಈ ಗೌರವಧನವನ್ನು ಯಾವ ಮಾನದಂಡದ ಮೇಲೆ ನಿರ್ಧರಿಸಿದರು, ಇದಕ್ಕೆ ಮೌನವೇ ಉತ್ತರ ಆಗ್ತದೆ. ಅದೆಲ್ಲದಕ್ಕೂ ಹೆಚ್ಚಾಗಿ ಭಾರತೀಯ ಭಾಷಾ ಸಮಿತಿಗೆ ಸದಸ್ಯರಾಗಲು ಇವರಿಗೆ ಇರುವ ಅರ್ಹತೆ ಏನು? ಈಗಾಗಲೇ 2 ವರ್ಷ ಆ ಸಮಿತಿಯ ಸದಸ್ಯರಾಗಿದ್ದಂಥ ಇವರು ಈಗ ಮತ್ತೆ 3 ವರ್ಷಕ್ಕೆ ಅದನ್ನು ವಿಸ್ತಾರಗೊಳಿಸ್ಕೊಂಡಿದ್ದಾರೆ. ಇವರಿಗೆ ಯಾವ ಶೈಕ್ಷಣಿಕ ರಂಗದ ಹಿನ್ನೆಲೆ ಇದೆ, ಯಾವ ಭಾಷೆಯಲ್ಲಿ ಇವರು ತಜ್ಞರು, ಭಾರತೀಯ ಭಾಷೆಗಳಿಗೆ ಇವರ ಕೊಡುಗೆ ಏನು, ಇದೆಲ್ಲವನ್ನು ನಾವು ನೋಡ್ತಾ ಹೋದಾಗ ಮೌನವೇ ಉತ್ತರ ಆಗ್ತದೆ. ಈ ರೀತಿಯಾಗಿ ಅನೇಕ ಸಮಿತಿಗಳು ಸಂಘ ಮೂಲದವರನ್ನು ಗುರಿಯಾಗಿಸಿಕೊಂಡು ಹುದ್ದೆಗಳನ್ನು ಕ್ರಿಯೇಟ್ ಮಾಡ್ತಾ ಅವರಿಗೆ ಸರ್ಕಾರದ ಲೆವೆಲಲ್ಲಿ ಅಕೊಮಡೇಟ್ ಮಾಡುವಂಥ ಮತ್ತು ಬಡವರ ತೆರಿಗೆ ಹಣವನ್ನು ಅವರಿಗೆ ದಾರಿ ಎರೆಯುವಂಥ ಕೆಲಸ ಬಲಪಂಥೀಯರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಭಾರತಕ್ಕೆ ಒಳಿತಾಗುವ ಅನೇಕ ಸಮಿತಿಗಳಲ್ಲಿ ಬುದ್ಧಿಜೀವಿಗಳನ್ನು ಹಿಂದಿನ ಸರ್ಕಾರಗಳು, ಪ್ರಗತಿಪರರನ್ನು ನೇಮಿಸಿದಾಗ ಅವ್ರನ್ನೆಲ್ಲ ಗಂಜಿ ಗಿರಾಕಿಗಳು ಅಂತ ಟೀಕಿಸುವ, ಅಣಕಿಸುವ ಈ ಜನ ಸಂಸ್ಕೃತದಲ್ಲಿ ಗಂಜಿಗೆ ಏನಂತಾರೆ, ಇವರೆಲ್ಲ ಯಾವ ರೀತಿಯ ಗಿರಾಕಿಗಳು ಅನ್ನೋದನ್ನು ಸ್ಪಷ್ಟಪಡಿಸಬೇಕಾಗ್ತದೆ. ಭ್ರಷ್ಟಾಚಾರಕ್ಕೆ ವಿವಿಧ ಮುಖಗಳಿದ್ದಾವೆ. ಕೆಲವರು ನೇರವಾಗಿ ಭ್ರಷ್ಟಾಚಾರವನ್ನು ಮಾಡಿದರೆ, ಇನ್ನು ಕೆಲವರು ಭ್ರಷ್ಟಾಚಾರವನ್ನು ಕಾನೂನಿನ ಚೌಕಟ್ಟಿನಲ್ಲಿ ಅಧಿಕೃತಗೊಳಿಸಿಕೊಂಡು ಮಾಡ್ತಾರೆ. ಬಲಪಂಥೀಯರು ಆ ಕೆಟಗರಿಗೆ ಸೇರಿದವರು. ಭಾರತೀಯ ಮೂಲ ಪರಂಪರೆಯಲ್ಲೇ ದೇವರು ಮತ್ತು ಧರ್ಮವನ್ನು ವ್ಯಾಪಾರದ ಸರಕಾಗಿಸಿಕೊಂಡು ದೇವರಿಗೆ ಒಂದನ್ನು ಕೊಟ್ಟು ಇನ್ನೊಂದನ್ನು ಪಡೆಯುವ, ಕೊಟ್ಟುಕೊಳ್ಳುವ ಈ ವ್ಯವಹಾರ ಏನಿದೆಯೋ ಇದು ಭ್ರಷ್ಟಾಚಾರದ ತಾಯಿ ಬೇರು ಅನ್ನೋದು ನಾವೆಲ್ಲ ಬಲ್ಲೆವು. ಆ ಕುರಿತು ಕೂಡ ನಾನು ಒಂದು ವಿಡಿಯೋವನ್ನು ಮಾಡಿದ್ದೇನೆ ಈಗಾಗಲೇ. ಹಾಗಾಗಿ ಬಲಪಂಥೀಯರ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತು ನಾವು ತಿಳ್ಕೊಳ್ಳೋದು ಬಹಳಷ್ಟಿದೆ ಅಂತ ನಾನಂತೂ ಹೇಳ್ತೇನೆ. ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯವನ್ನು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು.